ದೇವಾಲಯಗಳಲ್ಲಿ ಕೇಸರಿ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಈಗ ಕಾಂಗ್ರೆಸ್ನ ಮಾಜಿ ಸಚಿವ. ದೇವಸ್ಥಾನಗಳಲ್ಲಿ ಕೇಸರಿ ಧ್ವಜವನ್ನು ಹಾರಿಸೋಕೆ ಹೋಗಬೇಡಿ ಈ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆ ಕೊಟ್ಟು ವಿವಾದವನ್ನು ಅವರೇ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಈಗ ಕಾಂಗ್ರೆಸ್ನ ಮಾಜಿ ಸಚಿವ. ದೇವಾಲಯದಲ್ಲಿ ಕೇಸರಿ ಧ್ವಜಗಳನ್ನು ಹಾರಿಸಬಾರ್ದಂತೆ ಹೇಳ್ತಾ ಇರುವಂಥದ್ದು ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಚಿವ ಆಗಿರುವಂತಹ ರಾಮನಾಥ್ ರೈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕೇಸರಿ ಸೇರಿದಂತೆ ಯಾವುದೇ ರಾಜಕೀಯ ಧ್ವಜ ಬೇಡ ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಡಿಸಿ ಕೇಸರಿ ಧ್ವಜವನ್ನು ಹಾರಿಸಿದ್ರು, ಅದನ್ನು ಖಂಡಿಸಿದ್ರು. ಈ ಹಿಂದೆ ಅದು ಸ್ವಲ್ಪ ವಿವಾದಕ್ಕೆ ಕಾರಣ ಆಗಿತ್ತು. ಎಲ್ಲರಿಗೂ ಕೂಡ ಸಂಬಂಧಿಸಿದ ದೇಗುಲಗಳಲ್ಲಿ ತಟಸ್ಥತೆ ಕಾಪಾಡಬೇಕಾಗಿದೆ. ಈ ಹೇಳಿಕೆಗೆ ಹಿಂದೂ ಪರ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ಈ ಹೇಳಿಕೆ ಏನಿದೆ ದಕ್ಷಿಣ ಕನ್ನಡದಲ್ಲಿ ಹಿಂದೂ ನಾಯಕರನ್ನ ಕೆರಳಿಸ್ತಾ ಇದೆ. ಸಾರ್ವಜನಿಕರಿಂದ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಖಂಡನೆ ಈ ಒಂದು ವಿಚಾರವಾಗಿ. ನೀವು ಒಂದು ದೈವದ ಗತ್ತು ಮನೆಯವರಾಗಿದ್ದೀರಿ, ಹೀಗೆ ಮಾತನಾಡುವುದು ಸರಿಯಲ್ಲ ಅಂತ ಹೇಳಿ ನೆಟ್ಟಿಗರು ಕಿಡಿಕಾರ್ತಾ ಇದ್ದಾರೆ. ಅಂದ್ರೆ ದೇವರ ಮನೆಯವರಾಗಿದ್ದರೆ ನೀವು ಅಂತ. ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯಾದಂತಹ ಕೇಸರಿ ಧ್ವಜ ಅಥವಾ ರಾಜಕೀಯ ಧ್ವಜಗಳನ್ನು ಆರಿಸೋದು ಬೇಡ. ಇದು ರಾಮನಾಥ್ ರೈ ಹೇಳ್ತಾ ಇರುವಂತಹ ಮಾತು. ಮಾಜಿ ಸಚಿವ ಕಾಂಗ್ರೆಸ್ನವರೇ. ರಾಜಕೀಯ ಧ್ವಜ ಬೇಡ ಅನ್ನೋದು ಸರಿ, ಆದರೆ ಕೇಸರಿಯ ಧ್ವಜ ಬೇಡ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯ ನಾಯಕರು. ಯಾಕೆ ಬೇಡ? ಕೇಸರಿಯ ಧ್ವಜ ಅಂದ್ರೆ ಅದು ಹಿಂದೂಗಳ ಸಂಕೇತ, ಹಿಂದೂ ಸನಾತನ ಧರ್ಮದ ಸಂಕೇತ. ಅದಕ್ಕೆ ಒಂದು ಗೌರವ ಇದೆ. ಅದಕ್ಕೆ ಮತ್ತೆ ನಮಗೆ ಹಿಂದೂಗಳಿಗೆ ಅವಿನಾಭಾವ ಸಂಬಂಧ ಇದೆ, ನಂಟು ಬೆಳೆಸ್ಕೊಂಡಿದ್ದೀವಿ ನಾವು. ಕೇಸರಿಯ ಬಣ್ಣವನ್ನು ನೋಡಿದರೆ ಸಾಕು, ನಾವು ಹಿಂದೂಗಳು ಗೌರವ ಕೊಡ್ತೀವಿ. ಆ ರೀತಿಯಾಗಿರುವಾಗ ನೀವೊಬ್ಬ ಜನಪ್ರತಿನಿಧಿಗಳಾಗಿದ್ದೀರಿ, ಮಾಜಿ ಸಚಿವರಾಗಿದ್ದೀರಿ, ಇದು ನಿಮಗೆ ಸರಿ ಅನಿಸುತ್ತಾ? ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ನೆಟ್ಟಿಗರಿಗೂ ಕೂಡ ತುಂಬ ದೊಡ್ಡ ಮಟ್ಟದ ಆಕ್ರೋಶ ಕೇಳಿ ಬರ್ತಾ ಇದೆ ಈ ಒಂದು ವಿಚಾರವಾಗಿ. ಎಲ್ಲರಿಗೂ ಸಂಬಂಧಿಸಿದ ದೇವಸ್ಥಾನಗಳು ಹೌದು, ಯಾರಿಲ್ಲ ಅಂತಂದ್ರು. ಅದರಲ್ಲಿ ಇವರು ಕೇಸರಿ ಧ್ವಜ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಡ ಅಂತ ಹೇಳೋದಾದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮನ ದೇವಸ್ಥಾನದ ಮೇಲೆ ಅತಿ ದೊಡ್ಡ ಧ್ವಜವನ್ನು ಹಾರಿಸ್ತಾರೆ. ಹಾಗಾದ್ರೆ ಅದು ತಪ್ಪು ಅಂತೀರಾ? ಅದು ಬೇಡ ಅಂತೀರಾ? ಅದು ತೆಗೆದಾಕ್ಬಿಡೋಣ ಅಂತೀರಾ? ಕೇಸರಿ ಧ್ವಜದ ಬಗ್ಗೆ ಮಾತನಾಡೋದು, ಕೇಸರಿ ಬಣ್ಣದ ಬಗ್ಗೆ ಮಾತನಾಡೋದು ಅದಷ್ಟು ಸೂಕ್ತ ಅಲ್ಲ ಅನಿಸುತ್ತೆ. ಏನಾಗಿತ್ತಂದ್ರೆ ನೋಡಿ, ಉಡುಪಿ ಡಿ ಸಿ ಏನು ಕೇಸರಿ ಧ್ವಜವನ್ನು ಹಾರಿಸಿದ್ರಲ್ಲ, ಆ ಒಂದು ವಿಚಾರವಾಗಿ ಖಂಡನೆ ಕೇಳಿ ಬಂದಿತ್ತು. ಇವರು ಅದ್ರ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದೇ ವಿಚಾರವಾಗಿ ಏನು ಮಾತನಾಡ್ತಿದ್ದಾರಲ್ಲ ದಕ್ಷಿಣ ಕನ್ನಡದಲ್ಲಿರುವಂತಹ ಕೆಲ ನಾಯಕರು, ಇವರು ಹೇಳಿಕೆ ಸರಿಯಲ್ಲ, ನೀವು ತಪ್ಪು ಮಾತನಾಡ್ತಾ ಇದ್ದೀರಿ, ತಿದ್ದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಈ ಧ್ವಜದ ಒಂದು ವಿಚಾರವಾಗಿ. ಉಡುಪಿ ಮಠ ಪರ್ಯಾಯ ಮಹೋತ್ಸವ ಏನಿತ್ತು, ಅದರಲ್ಲಿ ಉಡುಪಿಯ ಜಿಲ್ಲಾಧಿಕಾರಿಯಾಗಿದ್ದಂತಹ TK ಸ್ವರೂಪಯ್ಯ ಅವರು ಏನು ಮಾಡಿರ್ತಾರೆ, ಕೇಸರಿ ಧ್ವಜವನ್ನು ಆರಿಸಿರ್ತಾರೆ. ಅದೊಂದು ಸ್ವಲ್ಪ ವಿವಾದಕ್ಕೆ ಕಾರಣವಾಗಿರುತ್ತೆ. ಇದೇ ವಿಚಾರವಾಗಿ ಇವರು ಅದನ್ನು ಖಂಡಿಸಿ ದೇವಾಲಯದಲ್ಲಿ ಬೇಡ ಈ ಧ್ವಜಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿಸುವ ಬರದಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಉಡುಪಿ DVC ಭಾಗಧ್ವಜ ಒಂದು ಹಾರಿಸಿದ್ರಲ್ಲ, ಅದು ತಪ್ಪು, ಅದನ್ನು ನಾವು ಒಪ್ಪೋಕ್ಕೆ ಸಾಧ್ಯ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಆದರೆ ಇದರ ಬಗ್ಗೆ ಹಿಂದೂಗಳು, ಹಿಂದೂ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆ. ದೇವಸ್ಥಾನ ಅಂತಂದರೆ ಅದರ ಮೇಲೆ ಒಂದು ಧ್ವಜ ಇರಲೇಬೇಕು, ಅದು ಕೇಸರಿಯ ಧ್ವಜ. ನಾವು ಎಲ್ಲ ದೇವಸ್ಥಾನಗಳಲ್ಲಿ ಗಮನಿಸ್ತೀವಿ, ಅಂತಹ ಧ್ವಜವನ್ನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನಗಳಲ್ಲಿ ಯಾರೂ ಕೂಡ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಧ್ವಜಗಳನ್ನು ಆರಿಸೋದಿಲ್ಲ, ನಾವೆಲ್ಲೂ ಕೂಡ ನೋಡಿಲ್ಲ ಅದನ್ನು ಬಹುತೇಕವಾಗಿ. ಆದರೆ ಕೇಸರಿ ಧ್ವಜವನ್ನು ಆರಿಸಬೇಡಿ ಅಂತ ಹೇಳ್ತಾ ಇರುವಂಥದ್ದು ಇವರ ಹೇಳಿಕೆಯಿಂದ ನಿಜಕ್ಕೂ ಕೂಡ ಖಂಡನೀಯ ಅಂತ ಎಲ್ಲರೂ ಕೂಡ ಮಾತನಾಡ್ತಾ ಇರುವಂಥದ್ದು. ಹಿಂದೂ ಪರ ಸಂಘಟನೆಗಳು ಈ ಒಂದು ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದು ಕೂಡ ಅಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ಆ ರೀತಿಯಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವರು. ಕೋಮು ಸಂಘರ್ಷಕ್ಕೆ ಕಾರಣವಾಗಬಹುದು ಈ ಒಂದು ವಿಚಾರ. ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ, ಕಾಂಗ್ರೆಸ್ ನಾಯಕರ ವಿಚಾರವಾಗಿ BJPಗರಿಗೆ ಒಂದಲ್ಲ ಒಂದು ರೀತಿಯಾದಂತಹ ವಿಚಾರಗಳು, ಅಸ್ತ್ರಗಳು ಸಿಗುತ್ತಾ ಇದೆ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡೋದ್ರಿಂದ. ಈಗ ರಾಮನಾಥ್ ರೈ ಅವರಿಗೆ ಸಂಕಷ್ಟ ಎದುರಾಗಿದೆ ಈ ಒಂದು ವಿಚಾರವಾಗಿ ಮಾತನಾಡಿರುವುದಕ್ಕೆ, ಹಿಂದೂ ಧರ್ಮದ ಬಗ್ಗೆ, ಕೇಸರಿ ಧ್ವಜದ ಬಗ್ಗೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.